ಹೇ ಗೈಸ್, ವೆಲ್ಕಮ್ ಟು ಪಾರ್ಟ್ 2 ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಮೈನ್ ಗೋಪುರ ಬಗ್ಗೆ ನೋಡೋಣ ಬನ್ನಿ. ಹಳೆ ತಮಿಳ ಇಲ್ಲಿ ಆಚೆಗಡೆ ದೇವಸ್ಥಾನದ ಮೇಲೆ ನೋಡ್ಬೋದು, ಹಳೆ ತಮಿಳಲ್ಲಿ ಇವರೆಲ್ಲ ಬರ್ದವ್ರೆ. ಇದು ಎಲ್ಲ ಆಗಿನ ಕಾಲದಲ್ಲಿ ಯಾರ್ಯಾರೆಲ್ಲ ಈ ದೇವಸ್ಥಾನ ಕಟ್ಟಕ್ಕೆ ಹೆಲ್ಪ್ ಮಾಡಿದ್ರು, ಕೆಲಸಗಾರರು ಮತ್ತೆ ಶಿಲ್ಪಿಗಳು, ರಾಜರು, ಅವ್ರ ಹೆಸರುಗಳೆಲ್ಲ ಇದರಲ್ಲಿ ಕೆತ್ತನೆ ಮಾಡವ್ರೆ. ತುಂಬಾನೇ ಇನ್ಫಾರ್ಮೇಶನ್ಸ್ ಬರ್ದವ್ರೆ, ಬಟ್ ನಮ್ಗೆ ತಮಿಳ್ ಓದಕ್ ಬರಲ್ಲ. ಯಾರಿಗಾರು ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಈ ದೇವಸ್ಥಾನ ವಿಸಿಟ್ ಮಾಡಿದವರು. ಈ ಗ್ರಿಲ್ ಹಿಂದೆಗಡೆ ಏನ್ ಪೇಂಟಿಂಗ್ಸ್ ನೋಡ್ತಾ ಇರಲ್ಲ, ಈ ಪೇಂಟಿಂಗ್ಸ್ ಬಂದ್ಬಿಟ್ಟು ಅವಾಗ ಹೊಡೆದಿದ್ದಂತ ಕಾಲದಲ್ಲಿ. ಆ ಪೇಂಟ್ ಎಲ್ಲ ಇನ್ನ ಅವರು ರೀಪೇಂಟ್ ಮಾಡಿಲ್ಲ, ಅದಂಗೆ ಬಿಟ್ಬಿಟ್ಟಿದ್ದಾರೆ. ಅಥೆಂಟಿಸಿಟಿ ಮತ್ತೆ ಹೆರಿಟೇಜ್ ಹಂಗೆ ಇರ್ಬೇಕು ಅಂತ ಅವ್ರು ಹಂಗೆ ಬಿಟ್ಟಿದ್ದಾರೆ. ಬಾವಿ ಇದೆಯಾ? ಏನೋ ಇದು ಬಾಯಿಲಿ. ಈ ಬಾವಿ ಬಂದ್ಬಿಟ್ಟು ಫುಲ್ ಡೆಪ್ತ್ ಆಗಿದೆ, ನೀರೇ ಕಾಣಿಸ್ತಲ್ಲ ಒಳಗಡೆ, ಅಷ್ಟು ಕತ್ಲಾಗಿದೆ ಇಲ್ಲಿ. ನೋಡ್ತಾ ಇರ್ಬೋದು, ಇಲ್ಲಿ ಬಂದ್ಬಿಟ್ಟು ಒಂದು ಶಾಸನ ಬರ್ದಿಕ್ಕವ್ರೆ. ಇದರಲ್ಲಿ ಈ ರಾಜರ ಬಗ್ಗೆ ಒಂದು ಶಾಸನ ಬರ್ದಿಕ್ಕವ್ರೆ. ಈ ದೇವಸ್ಥಾನದಲ್ಲಿ ಎಲ್ಲೇ ನೋಡಿದ್ರೇನು ಈಚ್ ಎಲ್ಲಾ ಕಂಬದ ಮೇಲೇನು ಫುಲ್ ಹಳೆ ತಮಿಳಲ್ಲಿ ಬರ್ದಿಕ್ಕವ್ರೆ. ಅದು ನೀವೆಲ್ಲೇ ನೋಡಿದ್ರೇನು ಬರೀ ಶಿವಲಿಂಗನೇ ಜಾಸ್ತಿ ಇರುತ್ತೆ ಈ ದೇವಸ್ಥಾನದಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೇನ್ ಗೋಪುರ. ಇದು ಹೈಟ್ ಆಲ್ಮೋಸ್ಟ್ 216 ಅಡಿ ಇದೆ. ಏನ್ ಈ ಮೇಲ್ಗಡೆ ಕುಂಬತ್ತರದ ಕಲ್ಲಿದೆಯಲ್ಲ, ಅದು ಆಲ್ಮೋಸ್ಟ್ 80 ಟನ್ ಇದೆ ಗೈಸ್, 80,000 kg. ದೇವಸ್ಥಾನ ಒಳಗಡೆನೆ ಒಂಥರ ಚಿಕ್ಕ ಚಿಕ್ಕ ದೇವಸ್ಥಾನಗಳ ತರ ಕಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡ್ಬೋದು ಒಳಗಡೆ ಒಂದು ದೇವಸ್ಥಾನದ್ದು ಗೋಪುರ. ಆ ಗೋಪುರದಲ್ಲೂ ಇಲ್ಲ ಆಲ್ಮೋಸ್ಟ್ ಒಂದು 100 ಇಂದ 150 ಮೂರ್ತಿಗಳಿದೆ ನೋಡಿ. ಗಣೇಶಂದು ಮೂರ್ತಿ, ಅದ್ರ ಮೇಲೆ ಬಂದ್ಬಿಟ್ಟು ಪಂಚಮುಖಿ ಗಣೇಶನ್ ಮೂರ್ತಿ, ಆಮೇಲೆ ಬೇರೆ ಬೇರೆ ದೇವ್ರ ಮೂರ್ತಿಗಳು. ಎಷ್ಟು ಡೀಟೈಲಿಂಗ್ ಆಗಿ ಕೆತ್ತಿದಾರೆ ನೋಡಿ ಆ ಕಾಲದಲ್ಲಿ. ಆ ಕಲ್ಲುಗಳು ನೀವು ನೋಡ್ಬೋದು ಎಷ್ಟು ಕಪ್ಪಗಾಗಿದೆ ಅನ್ಬಿಟ್ಟು, ಫುಲ್ಲು ಮಳೆಗೆ ಬಿಸಿಲಿಗೆ. ಗರ್ಭಗುಡಿ ಒಳಗಡೆ ಕ್ಯಾಮ್ರಾ ನೋಡಿಲ್ಲ, ಲೆಫ್ಟ್ ಸೈಡ್ ಅಲ್ಲಿ ದೇವ್ರ ಫೋಟೋ ಹಾಕ್ತೀನಿ ನೋಡ್ಬೋದು. ಇದು ಆಲ್ಮೋಸ್ಟ್ 29 ಫೀಟ್ ಇದೆ ಗೈಸ್.
ಇಲ್ಲಿ ಈಗ ಆನೆನ್ ಕೆತ್ತನೆ ಮಾಡೋರೆ, ಎಷ್ಟ್ ಚೆನ್ನಾಗ್ ಮಾಡೋರ್ ನೋಡಿ. ಇಲ್ಲಿ ಆನೆ ಬಂದ್ಬಿಟ್ಟು ಒಬ್ಬ ಸೈನಿಕನ್ನ ಎತ್ತಿ ಬಿಸಾಕ್ತಾ ಇದೆ ಸೊಂಡ್ಲಿಂದ. ಅದ್ರ ಕಣ್ಣು ನೋಡಿದ್ರೆ ತುಂಬಾ ಕೋಪವಾಗಿದೆ ಅಂತ ಅನ್ಸುತ್ತೆ, ಅಷ್ಟು ಡೀಟೇಲ್ ಆಗಿ ಕೆತ್ತನೆ ಮಾಡವ್ರೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆ ಸೈನಿಕ ಉಲ್ಟಾ ಬೀಳ್ತಾ ಇರೋದ್ ನೋಡಿ. ಅವನ ಕೈಯಲ್ಲಿ ಕತ್ತಿ ಕೂಡ ಇದೆ, ಸೊಂಡ್ಲಲ್ಲಿ ಕಾಲ್ನ ಹಿಡ್ಕೊಂಡಿದೆ. ಇಲ್ಲಿ ನೋಡಿ, ಇದು ಇನ್ನೊಂದು ಆನೆ ಇದು. ಹಂಗೆ ಇಲ್ಲಿ ಮೇಲೆ ಬಂದ್ರೆ ಇಲ್ಲಿ ನೋಡಿದ್ರೆ ಒಂದು ಯಾಳಿ ಮೂರ್ತಿನ ಕೆತ್ತನೆ ಮಾಡೋರೆ. ಗೈಸ್ ಇದ್ರ ಬಗ್ಗೆ ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇಲ್ಲೊಂದು ಗಣೇಶ ಮೂರ್ತಿ ಇದೆ. ಹಂಗೆ ರೈಟ್ ಸೈಡ್ ಅಲ್ಲಿ ಬಂದ್ರೆ ಉಗ್ರ ನರಸಿಂಹ ದೇವ್ರದೊಂದು ಕೆತ್ತನೆ ಮಾಡೋರೆ. ಹಿರಣ್ಯಕಶಿಪುನ ವಧೆ ಮಾಡೋದು. ಗೈಸ್ ಹಂಗೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕೆಳಗಡೆ ಬಂದ್ರೆ ನೋಡಿ, ಎಷ್ಟು ಚಿಕ್ಕದಾಗಿ ಎಷ್ಟು ಡೀಟೇಲಿಂಗ್ ಆಗಿ ಭದ್ರಕಾಳಿನ ಕೆತ್ತನೆ ಮಾಡಿದ್ದಾರೆ. ಇಲ್ಲೊಂದು ಕುದುರೆದು ಮೂರ್ತಿ ಇದೆ, ಆದ್ರೆ ಕುದುರೆ ಮೂರ್ತಿದು ತಲೆ ಇಲ್ಲ.
ಗರ್ಭಗುಡಿ ಆಪೋಸಿಟ್ ಅಲ್ಲಿ ಸ್ಟ್ರೈಟ್ ಆಗಿ ಒಂದು ಧ್ವಜಸ್ತಂಭ ಇಕ್ಕಿದ್ದಾರೆ. ಅದ್ರ 4 ದಿಕ್ಕಿಗೂ ನಂದಿ ವಿಗ್ರಹನ ಸ್ಥಾಪನೆ ಮಾಡವ್ರೆ. ಹಂಗೆ ಈ ಧ್ವಜಸ್ತಂಭದ ಹಿಂದೆನೆ ಒಂದ್ ದೊಡ್ಡ ನಂದಿ ವಿಗ್ರಹ ಇದೆ. ಇದ್ರಂಗೆ ಹಿಂದೆ ನೋಡಿದ್ರೆ ನಂದಿ ವಿಗ್ರಹ ಇದೆ. ಇದು ಬಂದ್ಬಿಟ್ಟು ನಮ್ ದೇಶದಲ್ಲೇನೆ ಅತಿ ದೊಡ್ಡ ಏಕಶಿಲಾ ನಂದಿ ಮೂರ್ತಿ. ಇದ್ರ ಎತ್ತರ ಬಂದ್ಬಿಟ್ಟು ಸುಮಾರು 12 ಅಡಿ, ಉದ್ದ ಬಂದ್ಬಿಟ್ಟು 16 ಅಡಿ ಇದೆ. ನಾವು ಆಲ್ಮೋಸ್ಟ್ ಈ ದೇವಸ್ಥಾನದಲ್ಲೇ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಟೈಮ್ ಸ್ಪೆಂಡ್ ಮಾಡಿದೀವಿ. ನೋಡ್ಬೋದು ಟೈಮ್ ಒಂದು ಆಲ್ಮೋಸ್ಟ್ ಇದು 5 ಗಂಟೆ. ಸೊ ಎಲ್ಲಾ ಕಡೆ ಫುಲ್ ಲೈಟ್ ಗಳೆಲ್ಲ ಆನ್ ಮಾಡಿದ್ದಾರೆ, ಗೋಲ್ಡನ್ ಕಲರ್ ಲೈಟ್ಸ್. ನೀವು ನೋಡ್ತಾ ಇರ್ಬೋದು ಈ ದೇವಸ್ಥಾನದ ವರಾಂಡ. ಇನ್ನ ಜನ ಮಾತ್ರ ಕಮ್ಮಿ ಆಗಿಲ್ಲ, ಇನ್ನ ಬರ್ತಾನೆ ಇದ್ದಾರೆ. ಸೊ ಇವಾಗ ಟೈಮ್ ಒಂದು ಆಲ್ಮೋಸ್ಟ್ 6:15 ಆಗ್ತಾ ಬರ್ತದೆ. ಇಲ್ಲಿ ನೋಡ್ಬೋದು ಎಲ್ಲಾ ಕಡೆ ಫುಲ್ ಫೋಕಸ್ ಲೈಟ್ಗಳು ಹಾಕಿದ್ದಾರೆ. ಗೈಸ್ ಅವಾಗ್ನೇ ಹೇಳಿದ್ನಲ್ಲ ಯಾಳಿ ಅಂದ್ಬಿಟ್ಟು. ಇಲ್ಲಿ ನೋಡ್ಬೋದು ನೀವು ಇಮೇಜ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಯಾಳಿ ಇದೆ. ಈ ಯಾಳಿ ಎಸ್ಪೆಷಲಿ ಏನಂದ್ರೆ ಒಂದು ಕಾಲ್ಪನಿಕ ಕ್ರಿಯೇಚರ್ ಇದು. ಶಿಲ್ಪಿಗಳು ಈ ಕೆತ್ತನೆ ಕೆತ್ತವಾಗ ರಾಜನ ಒಂದು ಗುಣಲಕ್ಷಣಗಳನ್ನು ಹೊಂದಿರುವಾಗ ಕೆತ್ತಿರ್ತಾರೆ. ಈ ಮೂರ್ತಿ ನೋಡಿದ್ರೆ ಈ ಮೂರ್ತಿ ಬಂದ್ಬಿಟ್ಟು ಆನೆಯ ಸೊಂಡಿಲು ಮತ್ತೆ ಆನೆಯ ಫೇಸ್ ನ ಹೋಲೋ ತರ ಇರುತ್ತೆ. ಸೊ ಇದೇನಕ್ಕೆ ಅಂದ್ರೆ ಒಬ್ಬ ರಾಜನಾದವನು ಅವನಲ್ಲಿ ಆನೆಯಷ್ಟು ಬಲ ಇರಬೇಕು. ಹಂಗೆ ಇದರದ ದೇಹ ನೋಡಿದ್ರೆ ಸಿಂಹದ ದೇಹ ತರ ಇರುತ್ತೆ. ಏನಕ್ಕೆ ಅಂದ್ರೆ ಒಬ್ಬ ರಾಜನಾದವನು ಅವನ ಸಾಮ್ರಾಜ್ಯದಲ್ಲಿ ಅವನ ಆಡಳಿತವು ಸಿಂಹಗರ್ಜನೆಯಿಂದ ಕೂಡಿರ್ಬೇಕು ಅಂತ. ಹಂಗೆ ಆ ದೇಹದ ಕಾಲ್ ನೋಡಿದ್ರೆ ಕುದುರೆ ಕಾಲ್ನ ಹೋಲೋ ತರ ಇರುತ್ತೆ. ಏನಕ್ಕೆ ಅಂದ್ರೆ ಒಬ್ಬ ರಾಜನಾದವನು ಯುದ್ಧ ಭೂಮಿಯಲ್ಲಿ ಕುದುರೆಯಷ್ಟೇ ಬಲಶಾಲಿಯಾಗಿರಬೇಕು ಮತ್ತು ಓಡುವ ಸಾಮರ್ಥ್ಯ ಇರಬೇಕಂತ ಹೋಲುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಲೆಫ್ಟ್ ಸೈಡ್ ಅಲ್ಲಿ ಆ ಮೂರ್ತಿಯ ಮುಖ ಬಂದ್ಬಿಟ್ಟು ಮೊಸಳೆ ಆಕಾರದಲ್ಲಿರಕ್ಕೆ. ಏನಕ್ಕೆ ಅಂದ್ರೆ ಒಬ್ಬ ರಾಜನಾದವನಲ್ಲಿ ಮೊಸಳೆಯ ಹಾಗೆ ಚಾತುರ್ಯತೆ ಮತ್ತೆ ಆಕ್ರಮಣಕಾರಿ ಶಕ್ತಿ ಮತ್ತೆ ಯುಕ್ತಿ ಇರಬೇಕೆಂತ ಸೂಚಿಸುತ್ತೆ. ಇಷ್ಟೆಲ್ಲ ಗುಣಗಳನ್ನ ಹೊಂದಿರುವವನೇ ಒಬ್ಬ ಸಾಮರ್ಥ್ಯ ರಾಜ ಅಂತ ಕನ್ಸಿಡರ್ ಮಾಡ್ತಿದ್ರು ಆ ಕಾಲದಲ್ಲಿ. ಇದನ್ನ ತಲೆಯಲ್ಲಿ ಹಿಡ್ಕೊಂಡೆ ಶಿಲ್ಪಿಗಳು ಕೆತ್ತನೆ ಮಾಡಿರೋದು. ಗೈಸ್ ಫೈನಲ್ ಆಗಿ ನಮ್ ರೂಮ್ ಹತ್ರ ಬಂದ್ರಿ. ಸೊ ರೂಮ್ ಕೆಳಗಡೆ ಒಂದು ಕೆಫೆ ಇತ್ತು. ಆ ಕೆಫೆಯಲ್ಲಿ ನಾನು ಮತ್ತೆ ನಮ್ ಫ್ರೆಂಡ್ ಹೇಮಂತ ಅಂತ ಜಿಗರ್ದಂಡ ತಿನ್ನಕ್ ಬಂದ್ರಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜಿಗರ್ದಂಡ. ಸೊ ಇವತ್ತು ಕಂಪ್ಲೀಟ್ ಆಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದೇವಸ್ಥಾನದಲ್ಲೇ ಇದ್ದಿ. ಸೊ ತಂಜಾವೂರು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ರಿ. ಸೊ ಗೈಸ್ ಇದು ನೋಡ್ಬೋದು ನಾವು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಚೆಕ್ಔಟ್ ಆಗ್ತಾ ಇದೀವಿ. ಇದೇ ನಾವು ರೂಮು ಬುಕ್ ಮಾಡಿದ್ದು. ಈ ರೂಮ್ಗೆ 1000 ರೂಪಾಯಿ ತಗೊಂಡ್ರು ಎಷ್ಟು 1 ನೈಟ್ಗೆ. ಸೊ ವಿತ್ AC. ರೂಮ್ ಮಾತ್ರ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಸೊ ಇಲ್ಲಿ ನೋಡಿದ್ರೆ ವಾಶ್ರೂಮ್ ಎಲ್ಲ ತುಂಬಾ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 24 hours ಬಿಸಿನೀರು ಬರ್ತಾನೆ ಇತ್ತು. ಅದಲ್ದಿರ ಸೋಪು ಶಾಂಪು ಎಲ್ಲ ಅವರೇ ಪ್ರೊವೈಡ್ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿತ್ತು ರೂಮು. ಫೈನಲ್ ಆಗಿ ತಂಜಾವೂರು ರೈಲ್ವೆ ಸ್ಟೇಷನ್ ಬಂದ್ರಿ.
ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ನೋಡಿದ್ರೆ ಸಕ್ಕದಾಗಿದೆ. ದೇವಸ್ಥಾನ ಶೇಪ್ ಅಲ್ಲೇ ಗೋಪುರ ಕಟ್ಟಿದ್ದಾರೆ ಎಂಟ್ರೆನ್ಸ್. ಹಂಗೆ ಅದ್ರ ಆಪೋಸಿಟ್ ಅಲ್ಲಿ ಬಂದ್ರೇನೆ ಇಲ್ಲಿ ನಮ್ ಇಂಡಿಯನ್ ಫ್ಲಾಗ್ ರಾರಾಜಿಸ್ತದೆ. ಫೈನಲ್ ಆಗಿ ನಾವು ತಂಜಾವೂರ್ ಬಿಟ್ಟು ನೆಕ್ಸ್ಟ್ ಪ್ಲೇಸ್ ಶ್ರೀರಂಗಂಗೆ ಹೋಗ್ತಾ ಇದೀವಿ.